ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಏನ್ ಗುರು ನನ್ನ ಮಕ್ಕಳದು ಕಾನ್ಫಿಡೆನ್ಸು, ಪಾಕಿಸ್ತಾನದವ್ರದ್ದು ಕಾನ್ಫಿಡೆನ್ಸಾ, ಓವರ್ ಕಾನ್ಫಿಡೆನ್ಸಾ ಅಥವಾ ದಡ್ಡತನನ, ಮೂರ್ಖತನನ, ಮುಟ್ಟಾಳ್ತನನ ಅಂತ ಗೊತ್ತಾಗ್ತಿಲ್ಲ ನನಗೆ. ಫಸ್ಟ್ ಮ್ಯಾಚ್ನ 60 ರನ್ನಿಂದ ಸೋತಿದ್ದಾರೆ, ಅಜೀಬಾಗಿ ಸೋತಿದ್ದಾರೆ. ಹೋಮಲ್ಲಿನೇ ಸೋತಿದ್ದಾರೆ ಕರಾಚಿಲಿ. ಇನ್ನೂ ಬಿಲ್ಡಪ್ ಅದು ಇದೆಲ್ಲ ಬಿಟ್ಟಿಲ್ವಲ್ಲ, ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಎಲ್ಲ ಬಿಟ್ಟಿಲ್ವಲ್ಲ ಇವರು. ಹಾರಿಸ್ ರೌಫ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ. ಆ್ಯಂಡ್ ಮೊಹಮ್ಮದ್ ಅಮೀರ್ ಎಕ್ಸ್ ಕ್ರಿಕೆಟರು ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟು ಇವಾಗ ಸುಮ್ಮನೆ ಮಾತಾಡಲ್ಲ ಯೂಶಲಿ ಮೊಹಮ್ಮದ್ ಅಮೀರು. ನನಗೆ ಸಿಕ್ಕಾಪಟ್ಟೆ ಇಷ್ಟವಾಗಿರುವಂಥ ಕ್ರಿಕೆಟರ್ ಮೊಹಮ್ಮದ್ ಅಮೀರ್. ಏನಕ್ಕೆ ಈ ಥರ ಮಾತಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಅವ್ರಿಗೇನೋ ಕಾನ್ಫಿಡೆನ್ಸ್ ಇದೆ ಅಂತ ಕಾಣಿಸುತ್ತೆ. ನಾರ್ಮಲಿ ಪಾಕಿಸ್ತಾನ ಟೀಮಿಗೆ ಹೋಗ್ತಾ ಇರ್ತಾರೆ ಅಮೀರ್ ಅವರು, ಬಟ್ ಏನೋ ಈ ಸಲ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಪಾಕಿಸ್ತಾನ ಟೀಮಲ್ಲಿ ಏನೋ ಮಾಡುತ್ತೆ ಅಂತ. ಫಸ್ಟ್ ಲಾಸ್ ಆದ್ಮೇಲೂ ಕೂಡ ಪಾಕಿಸ್ತಾನ್ ಕ್ವಾಲಿಫೈ ಆಗುತ್ತೆ ಅಂತ ಒಂದು ಬೋಲ್ಡ್ ಪ್ರಿಡಿಕ್ಷನ್ ಅವರು ಹೇಳಿದರೆ, ಇಂಡಿಯಾ ಕ್ವಾಲಿಫೈ ಆಗೋದಿಲ್ಲ. ಇಂಡಿಯಾನ 2 ಕಂಟ್ರಿನೂ ಕೂಡ ಹೊಡಿತಾರೆ ದುಬೈಯಲ್ಲಿ. ಪಾಕಿಸ್ತಾನ ಹೊಡಿತಾರೆ, ನ್ಯೂಜಿಲ್ಯಾಂಡು ಹೊಡಿತಾರೆ. ಇಂಡಿಯಾ ಹೀನಾಯ ಸೋಲನ್ನ ಅನುಭವಿಸ್ಬಿಟ್ಟು ಟೂರ್ನಮೆಂಟಿಂದ ಈಚೆ ಹೋಗ್ತಾರೆ. ಪಾಕಿಸ್ತಾನ ಮತ್ತು ನ್ಯೂಜಿಲ್ಯಾಂಡು ಕ್ವಾಲಿಫೈ ಆಗ್ತಾರೆ ಅಂತ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಮೊಹಮ್ಮದ್ ಅಮೀರ್ ಅವರು ಕೊಟ್ಟಿದ್ದಾರೆ. ಮೊದಲನೇ ಮ್ಯಾಚ್ನ ಸೋತಾದ್ಮೇಲೆ ಕೂಡ ಈ ರೇಂಜಿಗೆ ಕಾನ್ಫಿಡೆನ್ಸು, ಈ ರೇಂಜಿಗೆ ರೊಚ್ಚಿಗೆದ್ದಿದ್ದಾರೆ ಅಂತಂದರೆ ನಮ್ಗೆ ಅರ್ಥ ಆಗ್ತಿಲ್ಲ ಗುರು. ಇದು ಓವರ್ ಕಾನ್ಫಿಡೆನ್ಸಾ, ಏನು ಮುಟ್ಟಾಳ್ತನ ಏನು ಅಂತ. ಹೌದು, ಏನು ಬೇಕಾದ್ರೂ ಆಗ್ಬೋದು. ಹೌದು, ಈ ಥರ ಸಿನಾರಿಯೋ ಹೇಳೋ ಸಿನಾರಿಯೋ ಆಗೋದೇ ಇಲ್ಲ ಅಂತಲ್ಲ, ಆದರೂ ಆಗ್ಬೋದು. ಆ್ಯಂಡ್ ಈ ಕಡೆಯಿಂದ ಹಾರಿಸ್ ರೌಫ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ, ನಮಗೆ ಪ್ರೆಷರ್ ಅನ್ನೋದೇ ಇಲ್ಲ. ಇಂಡಿಯಾ ಅಗೇನ್ಸ್ಟು ನಾವು ಆರಾಮಾಗಿ ಆಡ್ತೀವಿ, ಪ್ರೆಷರ್ ಅನ್ನೋದೇ ಇಲ್ಲ. 1 ಮ್ಯಾಚ್ ಅಟ್ ಎ ಟೈಮ್ ತೊಗೊತೀವಿ, ಸರಿಯಾಗಿ ಹೊಡಿತೀವಿ, ಕೊಡ್ತೀವಿ, ಇಸ್ಕೊಂತಾರೆ, ಹೋಗ್ತಾರೆ ಇಂಡಿಯಾದವರು. ಅಷ್ಟೇ, ನಮಗೆ ಪ್ರೆಷರು ಇಲ್ಲ, ಬದನೆಕಾಯಿನೂ ಇಲ್ಲ. ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಹೊಡಿತೀವಿ, ಇಂಡಿಯಾಗೆ ಹೊಡಿತೀವಿ, ಬಾಂಗ್ಲಾದೇಶ್ಗೆ ಹೊಡಿತೀವಿ, ಹೊಡೆದ್ಬಿಟ್ಟು ಕ್ವಾಲಿಫೈ ಆಗ್ತೀವಿ ಅಂತ ಇದೆ ನಮಗೆ. 1 ಮ್ಯಾಚ್ನ ಸೋತಿರ್ಬೋದು, ಬಟ್ ನಾವು ಕುಗ್ಗಿಲ್ಲ, ನಾವು ಸರಿಯಾಗಿ ಕೊಡ್ತೀವಿ. ಯಾಕಂದರೆ ದುಬೈ ಸ್ಟೇಡಿಯಮಲ್ಲಿ ನಮಗೆ ಸ್ಟ್ಯಾಟ್ಸು ಕಡಕ್ಕಾಗಿದೆ. ಆಲ್ರೆಡಿ 2 ಮ್ಯಾಚ್ನ ದುಬೈಯಲ್ಲಿ ಸೋಲಿಸಿದ್ವಿ. ನಮಗೆ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದೆ ಆ ಒಂದು ವಿಕೆಟು. ನಾವು ಸಿಕ್ಕಾಪಟ್ಟೆ ಹರ್ತ್ಕೊಂಡಿದ್ದು, ನಾವು ಸುಮಾರು ಮ್ಯಾಚ್ನ ದುಬೈಯಲ್ಲಿ ಆಡಿದ್ದೀವಿ. ಆದ್ದರಿಂದ ನಮಗೆ ಫ್ರೆಂಡ್ಲಿ ಆಗಿರೋದ್ರಿಂದ, ಇಂಡಿಯಾಗೂ ಕೂಡ ಆಫ್ ಇಟ್ಟಿರೋದ್ರಿಂದ ನಮಗೇನೋ ಭಯಂಕರ ಕಾನ್ಫಿಡೆನ್ಸ್ ಇದೆ. ಅಲ್ಲಿ ನಾಯಿ ಹೊಡೆದ್ಬಿಟ್ಟು ಇಂಡಿಯಾನ ಕಳಿಸ್ತೀವಿ, ಪ್ರೆಷರ್ ಅನ್ನೋದೇ ಇಲ್ಲ ಅಂತ ಹೇಳಿದರೆ. ಅಲ್ಲಾಗಿರೋ ಫಸ್ಟ್ ಮ್ಯಾಚ್ನ ಸೋತಾದ್ಮೇಲೂ ಕೂಡ ಪ್ರೆಷರ್ ಅನ್ನೋದು ಇಲ್ಲ ಅಂತ ಅಂದರೆ, ಅದು 60 ರನ್ನಿಂದ ಸೋತಾದ್ಮೇಲೂ ಪ್ರೆಷರ್ ಅನ್ನೋದು ಇಲ್ಲ ಅಂತಂದರೆ, ಇವಾಗ ಆಡ್ತಾ ಇರೋದು ವರ್ಚುವಲ್ ನಾಕೌಟು. ನಮ್ಮ ಇಂಡಿಯಾಗೆ ಇನ್ನೂ ಚಾನ್ಸ್ ಇದೆ, ಇನ್ಮೇಲೆ ಸೋತ್ರೂ ಕೂಡ ಇನ್ನೂ ಚಾನ್ಸ್ ಇದೆ ನಮಗೆ. ಇವ್ರು ಆಡ್ತಿರೋದು ವರ್ಚುವಲ್ ನಾಕೌಟಲ್ಲಿ ಆಡ್ತಾವ್ರೆ, ಪ್ರೆಷರ್ ಇಲ್ಲ ಅಂತ ಹೇಳ್ತಾರಲ್ಲ. ಇದು ಮುಟ್ಟಾಳ್ದನ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಕ್ಸ್ ಪಾಕಿಸ್ತಾನಿ ಕ್ರಿಕೆಟರ್ಸ್ಗಳನ್ನೇ ಹೇಳ್ಬಿಟ್ಟಿದ್ರು, ನಾವು ಚಾಂಪಿಯನ್ಸ್ ಟ್ರೋಫಿ ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆಗಿರೋ, ಇಂಡಿಯಾಗಂತೂ ಹೊಡಿಲೇಬೇಕು. ಇಂಡಿಯಾ ಹೊಡಿತು ಅಂತಂದರೆ ಅದೇ ನಮಗೆ ಚಾಂಪಿಯನ್ಸ್ ಟ್ರೋಫಿ ಇದ್ದಂಗೆ. ನಮ್ಮ ಪಾಕಿಸ್ತಾನಿ ಫ್ಯಾನ್ಸ್ಗಳು ಅದನ್ನೇ ವೆಯ್ಟ್ ಮಾಡ್ತಾ ಇರೋದು. ಇಂಡಿಯಾ ಹೊಡಿತು ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ತೊಗೊಂಬಂದಿರೋ ಲೆಕ್ಕಾಚಾರನೇ ಬಂದ್ಬಿಡ್ತದೆ ಅಲ್ಲಿಗೆ. ಯಾಕಂದರೆ ನಮಗೆ ಟೂರ್ನಮೆಂಟ್ ಬೇರೆ ನೆಟ್ಟಿಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಹೈಬ್ರಿಡ್ ಮಾಡಲ್ಲ ಮಾಡ್ಸಂಗೆ ಮಾಡಿದರೆ ಬಂದ್ಬಿಟ್ಟು ಇಲ್ಲಿ ಆಡಿದರೆ ಏನಾಗೋಗ್ಬಿಟ್ಟಿರೋದು, ಒಂಥರ ಈಗೋ ಪ್ರಶ್ನೆ ಬಂದ್ಬಿಡುತ್ತೆ. ಇವಾಗ ಇವ್ರು ಈಗೋ ಸ್ಯಾಟಿಸ್ಫೈ ಆಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಟೂರ್ನಮೆಂಟ್ ಗೆಲ್ಲೋದಕ್ಕಿಂತ ಪಾಕಿಸ್ತಾನದವ್ರಿಗೆ ಈಗೋ ಸ್ಯಾಟಿಸ್ಫೈ ಆಗೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಇಲ್ಲಿ ಹಾರಿಸ್ ರೌಫ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ನಮಗೆ ಪ್ರೆಷರ್ ಇಲ್ಲ, ನಮಗೆ ಭಯ ಇಲ್ಲ, ನಮ್ಗೆ ಅದಿಲ್ಲ, ನಮ್ಗೆ ಇದಿಲ್ಲ ಅಂತ. ಇಲ್ಲ ಆಗೋರು ನಮಗೆ ಪ್ರೆಷರ್ ಇದೆ, ನಮಗೆ ಭಯ ಆಗ್ತಾ ಇದೆ ಇಂಡಿಯಾ ಅಂತ ಕೊಟ್ಬಿಟ್ರು ಅಂತಂದರೆ ಇಲ್ಲೆಲ್ಲ ಖುಷಿ ಪಟ್ಬಿಡ್ತೀವಲ್ಲ ನಾವು ಇಂಡಿಯನ್ಸ್ ಎಲ್ಲ. ಪಾಕಿಸ್ತಾನದವ್ರಿಗೆ ಭಯ ಆಗ್ತಾ ಇದ್ದ ಮುನ್ಕೊಂಡ್ರೆ ಅಂತ. ಅದಕ್ಕೋಸ್ಕರ ಒಂದು ಈಗೋ ಇಂದ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಬಟ್ ಒಳಗಡೆ ಭಯ ಪಡ್ತಾ ಇರ್ತಾರೆ, ಏನು ಗುರು ಇದು, ನಾವೇ ಹೋಸ್ಟ್ ಮಾಡ್ತಾ ಇದೀವಿ 29 ವರ್ಷ ಆದಮೇಲೆ, ಇಲ್ಲಿ ಬಂದ್ಬಿಟ್ಟು ಆಫ್ ಇಟ್ಸ್ಕೊಂಡ್ಬಿಟ್ರೆ ಫಸ್ಟ್ 2 ಮ್ಯಾಚಲ್ಲೇ ಗಾನ್ ಕೇಸ್ ಆಗೋಗ್ಬಿಡ್ತು ಅಂತಂದರೆ ಇದಕ್ಕಿಂತ ಒಂದು ಟೀಮು ಅಜೀಬಾಗಿ ಎಕ್ಸಿಟ್ ಆಗೋ ಉದಾಹರಣೆಗಳಿದಾವ ಅಂತ ಅನ್ಕೊಂತಿರ್ತಾರೆ ಪಾಕಿಸ್ತಾನದವರು. ಬಟ್ ಸೀರಿಯಸ್ ಆಗಿ ಭಯ ಬೀಜ ಎಲ್ಲ ಬಾಯಿಗೆ ಬಂದೈತೆ ಅವ್ರಿಗಾಗಲೇ. ಬಟ್ ಆದ್ರೂ ನಮಗೆ ಪ್ರೆಷರ್ ಇಲ್ಲ, ಏನಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಮೊಹಮ್ಮದ್ ಅಮೀರು ಏನಕ್ಕೋ ಈ ಥರ ರೊಚ್ಕೆದ್ಬಿಟ್ಟು ಹೇಳಿದ್ದಾರೆ, ಆಫ್ಟರ್ ಫಸ್ಟ್ ಲಾಸು ಇಬ್ಬರು ಹೊಡೆದು ಕಳಿಸ್ತಾರೆ ಇಂಡಿಯಾಗೆ ಅಂತ ಹೇಳಿದ್ದಾರೆ. ನೋಡೋಣ ಗುರು, ಇವರ ಪ್ರೆಡಿಕ್ಷನ್ನು, ಇವರ ಅನಿಸಿಕೆಗಳು ಎಲ್ಲ ನಿಜ ಆಗುತ್ತಾ ಅಥವಾ ನಾಳೆ ಇನ್ನೇನು ಮ್ಯಾಚ್ ನಡೀತಲ್ಲ ಗೊತ್ತಾಗುತ್ತೆ. ಇವ್ರೇನೋ ಪ್ರೆಷರ್ ಇಲ್ಲ, ಬೊಂದಾಯಿಕಾಯಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಳ್ಳೆ ಮಕಾನ ಒಳ್ಳೆ ನಾಯಿದು ಬ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಹಾರಿಸ್ ರೌಫು, ಅವಾಗ ಗೊತ್ತಾಗುತ್ತೆ ಪ್ರೆಷರ್ ಇದೆಯೋ ಪ್ರೆಷರ್ ಇಲ್ವೋ ಅಂತ. ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚೇ ಇವ್ರಿಗೆ ಪ್ರೆಷರ್ ಎಲ್ಲ ಗಾಡಿ ಎಲ್ಲ ನಿಕಲ್ ಆಗೋಗ್ಬಿಟ್ಟೈತೆ, ಪ್ರೆಷರ್ ಎಲ್ಲ ಹೊರಟೋಗ್ಬಿಟ್ಟೈತೆ. ಟೈರ್ ಇರೋ ಪ್ರೆಷರ್ ಎಲ್ಲ ಫಸ್ಟ್ ಮ್ಯಾಚ್ನ ಉಳಿಸ್ಕೊಂಡು ಹೋಗ್ಬಿಟ್ಟೈತೆ. ಇನ್ನೆಲ್ಲಿಂದ ಪ್ರೆಷರ್ ಇರುತ್ತೆ ಅಂತ ನಾವು ಇಂಡಿಯನ್ಸ್ ಹೇಳ್ಬೇಕು ಎಷ್ಟಿನೇ. ನೋಡೋಣ ಇವರ ಓವರ್ ಕಾನ್ಫಿಡೆನ್ಸಿಗೆ ಅದೇನು ಕಿತ್ತು ಗುಡ ಮಾಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.